ನವೆಂಬರ್ 30ರ ಮಧ್ಯಾಹ್ನ 11:30ಕ್ಕೆ ಡಿಜೆ ಹಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಮನೆಯ ಮೇಲ್ಛಾವಣಿ ಹಾರೋಗಿರುವಂತ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಒಂದೇ ಕುಟುಂಬದ 4 ಗಾಯ ಆಗಿರುವಂತದ್ದು. ಘಟನೆ ನಡೆದಂತಹ ಜಾಗದಲ್ಲಿದ್ದೀನಿ. ಅಲ್ಲಿನ ಒಂದು ಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ಆ ಒಂದು ಸಿಲಿಂಡರ್ ಲೀಕೇಜ್ ನಿಂದ ಸಂಭವಿಸಿದಂತಹ ಒಂದು ಸ್ಫೋಟದ ಭೀಕರತೆ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮನೆಯ ಮೇಲ್ಭಾಗಕ್ಕೆ ಅಳವಡಿಸಿದಂತಹ ಹೆಂಚು ಜೊತೆಗೆ ಶೀಟ್ ಗಳೆಲ್ಲವೂ ಕೂಡ ಹಾರ್ ಹೋಗಿದೆ. ಅಂದ್ರೆ ಪಾನಿಪುರಿ ವ್ಯಾಪಾರವನ್ನ ಮಾಡ್ಕೊಂಡಿದ್ದಂತಹ ಸೈಯದ್ ನಾಸಿರ್ ಪಾಷಾ ಕುಟುಂಬ ಈ ಮನೆಯಲ್ಲಿ ವಾಸ ಇರುತ್ತೆ. ಬೆಳಿಗ್ಗೆ ಮನೆಯ ಹೊರಗೆ ಹೋಗಿದ್ದಂತಹ ಸೈಯದ್ ನಾಸಿರ್ ಪಾಷಾ 11:30ರ ಸುಮಾರಿಗೆ ಮನೆಯ ಒಳಗಡೆ ಬರ್ತಾರೆ. ಈ ಸಂದರ್ಭದಲ್ಲಿ ಮನೆಯ ಹೊರಗಡೆ ಅವರ ಪತ್ನಿ ತಾಸೀನಾ ಬಾನು, 7 ವರ್ಷದ ಮಗ ಸೈಯದ್ ಖಾಲಿದ್ ಹಾಗೇನೆ 5 ವರ್ಷದ ಮಗಳು ಉಮ್ಮೆ ಕುಲ್ಸುಮ್ ಕೂಡ ಹೊರಗಡೆ ಇರ್ತಾರೆ. ಅವರು ಬಂದಂತಹ ವೇಳೆಯಲ್ಲಿ ಅಂದ್ರೆ ಪಾನಿಪುರಿ ವ್ಯಾಪಾರ ಮಾಡ್ಕೊಂಡಿದ್ದಂತಹ ನಾಸಿರ್ ಪಾಷಾ ಏನಿದ್ದಾನೆ ಅವನು ರೆಗ್ಯುಲೇಟರ್ ಅನ್ನ ಆನ್ ಮಾಡಿ ಬಿಟ್ಟು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಸಿಲಿಂಡರ್ ಲೀಕೇಜ್ ನಿಂದಾಗಿ ಸಂಪೂರ್ಣವಾಗಿ ಮನೆಯಲ್ಲೆಲ್ಲವೂ ಕೂಡ ಹರಡಿ ಬಿಟ್ಟಿರುತ್ತೆ. ಇದರಿಂದ ಏರ್ ಬ್ಲಾಕ್ ಆಗಿರುತ್ತೆ. ಅದಾದ ನಂತರದಲ್ಲಿ ಮನೆಯ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದಂತಹ ವೇಳೆಯಲ್ಲಿ ಆ ಸ್ಮೆಲ್ ಹೊರಗಡೆ ಹೋಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಫ್ಯಾನ್ ಅನ್ನ ಹಾಕುವಂತಹ ವೇಳೆಯಲ್ಲಿ ದಿಢೀರ್ ಅಂತ ಒಂದು ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿದೆ. ಈ ಒಂದು ಸ್ಫೋಟದಿಂದಾಗಿ ಡಿಜೆ ಹಳ್ಳಿ ಈ ಅಕ್ಕಪಕ್ಕ ಮನೆಯ ಏರಿಯಾ ಜನರೆಲ್ಲರೂ ಕೂಡ ಸದ್ಯಕ್ಕೆ ಬೆಚ್ಚಿ ಬಿದ್ದಿರುವಂತದ್ದು. ಇದರ ಜೊತೆಗೆ ಈ ಒಂದು ಮನೆಯ ಜೊತೆಗೆ ಅಕ್ಕಪಕ್ಕ ಇದ್ದಂತಹ ಸುಮಾರು 4 ಮನೆಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಕೆಲವು ಮನೆಯ ಮೇಲ್ಛಾವಣಿಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಹಾಗೆಯೇ ಗೋಡೆ ಕೂಡ ಬಿರುಕನ್ನ ಬಿಟ್ಟಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದ ಒಂದು ಸದ್ದು ಬಂದಂತಹ ಕಾರಣದಿಂದಾಗಿ ಏನಾಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಸುತ್ತಮುತ್ತಲ ಜನ ಕೂಡ ಗಾಬರಿಗೊಂಡಿರುವಂತದ್ದು. ಸದ್ಯಕ್ಕೆ ಗಾಯಾಳು 4ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಲಾಗ್ತಿದೆ. ಮತ್ತೊಂದು ಕಡೆ ಡಿಜೆ ಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಅಂದ್ರೆ ಈ ಒಂದು ಲೀಕೇಜ್ ಸಂಭವಿಸಿದಂತಹ ಸಿಲಿಂಡರ್ ಏನಿದೆ ಆ ಒಂದು ಸಿಲಿಂಡರ್ ಅನ್ನು ಕೂಡ ಸದ್ಯಕ್ಕೆ ಮನೆಯಿಂದ ಹೊರಗೆ ಇಡಲಾಗಿರುವಂತದ್ದು. ಆದ್ರೆ ಗಮನಿಸಬಹುದು ಈ ವಠಾರ ರೀತಿ ಇರುವಂತಹ ಜಾಗ ಏನಿದೆ ಎಲ್ಲೋ ಜನ ಸದ್ಯಕ್ಕೆ ಆತಂಕಕ್ಕೆ ಒಳಗಾಗಿರುವಂತದ್ದು. ದೊಡ್ಡ ಮಟ್ಟದ ಸದ್ದು ಏನ್ ಬಂತು ಅದ್ರ ಜೊತೆಗೆ ಭೀಕರವಾದಂತಹ ಒಂದು ಸ್ಫೋಟ ಹಾಗೇನೆ ಮನೆಯ ಮೇಲ್ಛಾವಣಿಗೆ ಎಲ್ಲವೂ ಕೂಡ ಹಾರೋಗಿರುವಂತದ್ದು ಎಲ್ಲವೂ ಕೂಡ ನೋಡ್ತಾ ಇದೆ. ಇಲ್ಲಿನ ಭೀಕರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮನೆಯ ಒಳಗಡೆ ಇದ್ದಂತಹ ಎಲ್ಲಾ ಪದಾರ್ಥಗಳೆಲ್ಲವೂ ಕೂಡ ಚೆಲ್ಲಾಪಿಲಿಯಾಗಿ ಬಿದ್ದಿರುವಂತದ್ದು. ಅಂದ್ರೆ ಪಾನಿಪುರಿ ಮಾಡೋದಕ್ಕೆ ಇಟ್ಟಿದ್ದಂತಹ ಪೂರಿ ಆಗಿರ್ಬೋದು, ಜೊತೆಗೆ ಪಾನಿ ಹಾಗೇನೆ ಮನೆಯಲ್ಲಿ ಮಾಡ್ಕೊಂಡಿದ್ದಂತಹ ಅಡುಗೆ ಆಗಿರ್ಬೋದು, ಜೊತೆಗೆ ಮನೆಯಲ್ಲಿ ಇದ್ದಂತಹ ಒಂದಿಷ್ಟು ಬೇಳೆ ಆಹಾರ ಸಾಮಗ್ರಿ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬೀಳೋದ್ರ ಜೊತೆಗೆ ಮನೆಯಲ್ಲಿದ್ದಂತಹ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಛಿದ್ರವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಆಚಪ್ಪಾಜಿ ನಾಯಕ್, TV9 ಬೆಂಗಳೂರು.